ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ವೆಲ್ಕಮ್ ಬ್ಯಾಕ್. ತಾವರೆಕೆರೆ ಠಾಣಾ ವ್ಯಾಪ್ತಿಯಲ್ಲಿ ನಕಲಿ ಮೆಡಿಸಿನ್ ಮಾಫಿಯಾ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಕರಣದ ತನಿಖೆಯನ್ನ ಎಸ್ಐಟಿ ತಂಡ ಚುರುಕುಗೊಳಿಸಿದೆ. ಎಸ್ಐಟಿ ಮುಂದೆ ಪ್ರಕರಣದ ಪ್ರಮುಖ ಆರೋಪಿಯ ವಿಚಾರಣೆಯನ್ನ ಮಾಡಲಾಗಿದೆ. ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಮುಂದಿಟ್ಟಿದ್ದಾರೆ. ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಲಾಗಿದೆ. ಎಸ್ಐಟಿ ತಂಡ ಎಂಟ್ರಿ ಕೊಟ್ಟಿದೆ. ವಿಚಾರಣೆಗೆ ಅಧಿಕಾರಿಗಳು ಹಾಜರುಪಡಿಸಿದ್ದಾರೆ. ಮಾಫಿಯಾದ ಪ್ರಮುಖ ಆರೋಪಿ ವೆಂಕಟೇಶ್ ವಿಚಾರಣೆಯನ್ನ ಮಾಡಲಾಗಿದೆ. ನಕಲಿ ಔಷಧಿಗಳನ್ನ ಆಸ್ಪತ್ರೆ ಮೆಡಿಕಲ್ಗಳಿಗೆ ಈತನೇ ತಲುಪಿಸ್ತಾ ಇದ್ದ. ಮೆಡಿಕಲ್ ರೆಪ್ ಆಗಿ ಕೆಲಸ ಮಾಡ್ತಾ ಇದ್ದಂತ ವೆಂಕಟೇಶ್ ಆರೋಪಿಯನ್ನ ಖುದ್ದು ವಿಚಾರಣೆ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಆರೋಪಿಗೆ ಹಲವಾರು ಪ್ರಶ್ನೆಗಳನ್ನ IPS ಅಧಿಕಾರಿಗಳು ಕೇಳಿದ್ದಾರೆ. ಕ್ಲೋಸ್ ಡೋರ್ನಲ್ಲಿ 1-to-1 ವಿಚಾರಣೆಯನ್ನ ನಡೆಸಿದ್ದಾರೆ ಆಫೀಸರ್ಸ್. ಪ್ರಕರಣದಲ್ಲಿ ಯಾರೆಲ್ಲ ಶಾಮೀಲಾಗಿದ್ದಾರೆ, ಯಾವ್ಯಾವ ಆಸ್ಪತ್ರೆ ಹಾಗೆ ಮೆಡಿಕಲ್ಗಳಿಗೆ ನಕಲಿ ಔಷಧಿಯನ್ನ ಸರಬರಾಜು ಮಾಡಿದ್ರಿ ಅನ್ನೋದ್ರ ಬಗ್ಗೆ ಹಿರಿಯ ಅಧಿಕಾರಿಗಳು ಸಾಲು ಸಾಲು ಪ್ರಶ್ನೆಗಳನ್ನು ಹಾಕ್ತಾ ಇದ್ದಾರೆ. ಈ ವೇಳೆ ಆರೋಪಿ ಹಲವು ಪ್ರಖ್ಯಾತ ಆಸ್ಪತ್ರೆ ಮೆಡಿಕಲ್ಗಳ ಹೆಸರನ್ನ ಕೂಡ ಹೇಳಿದ್ದಾನೆ. ಇದು ನಿಜವಾದ್ರೆ ಆ ಆಸ್ಪತ್ರೆಗಳು ಮೆಡಿಕಲ್ ಓನರ್ಗಳಿಗೆ ಸಂಕಷ್ಟ ಅಂತೂ ಕಟ್ಟಿಟ್ಟ ಬುತ್ತಿ. ಈ ಬಗ್ಗೆ ಹೆಚ್ಚಿನ ತನಿಖೆಯನ್ನ SIT ತಂಡ ಇದೀಗ ಮಾಡ್ತಾ ಇದೆ. ವೆಂಕಟೇಶ್ನನ್ನ SIT ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ಯಾವೆಲ್ಲ ಪ್ರಮುಖ ಅಂಶಗಳನ್ನ ರಿವೀಲ್ ಮಾಡಲಾಗತ್ತೆ, ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ ಅಧಿಕಾರಿಗಳು, ಒಂದು ರೀತಿ ಕುತೂಹಲ ಇದೆ. ಆತ ಜನರ ಆರೋಗ್ಯದ ಜೊತೆಗೆ, ರೋಗಿಗಳ ಆರೋಗ್ಯದ ಜೊತೆಗೆ ಚಲ್ಲಾಟವನ್ನ ಆಡ್ತಾ ಇದ್ದಂತಹ ವ್ಯಕ್ತಿ ಬೇರೆ ಕಡೆಗೆ ಎಲ್ಲವನ್ನ ಕೂಡ ಸಾಗಿಸ್ತಾ ಇದ್ದ. ಈ ಮೆಡಿಸಿನ್ಸ್ಗಳನ್ನ ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಲೇಬಲ್ಗಳನ್ನು ಹಾಕುವಂಥದ್ದು, ಲೇಬಲ್ ಹಾಕಿ ಒಳ್ಳೆಯ ಔಷಧಿ ಅಂತ ಹೇಳಿ ಹಾಸ್ಪಿಟಲ್ಗಳಿಗೆ, ಮೆಡಿಕಲ್ ಶಾಪ್ಗಳಿಗೆ ತಲುಪಿಸ್ತಾ ಇರೋದು. ಆ ಮೆಡಿಕಲ್ ಶಾಪ್ನವರು ಅದನ್ನು ಜನರಿಗೆ ನೀಡ್ತಾ ಇದ್ರು. ಹಾಗಾಗಿ ಈತ ಎಲ್ಲೆಲ್ಲ ಕೊಟ್ಟಿದ್ದಾನೆ, ಈತನ ಹಿಂದೆ ಯಾರಿದ್ದಾರೆ, ಈ ಕೃತ್ಯದಲ್ಲಿ ಇನ್ನೂ ಯಾರೆಲ್ಲ ಭಾಗಿಯಾಗಿದ್ದಾರೆ, ಈ ಜಾಲ ಎಂತ ದೊಡ್ಡದು, ಈ ರೀತಿಯಾಗಿ ಈಗ ಪ್ರಶ್ನೆಯನ್ನ ಹಾಕ್ತಾ ಇದ್ದಾರೆ ಅಧಿಕಾರಿಗಳು. ವೆಂಕಟೇಶ್ ನಕಲಿ ಔಷಧಿಗಳನ್ನ ಯಾವ ಮೂಲದಿಂದ ಪಡಿತಾ ಇದ್ದ, ಇದು ಕೂಡ ಮ್ಯಾಟ್ರ್ ಆಗತ್ತೆ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಸುಳಿವು ಸಿಕ್ಕಿದ್ಯಾ, ಎಲ್ಲವೂ ಕೂಡ ವಿಚಾರಣೆಯ ಹಂತದಲ್ಲಿದೆ. ಮೆಡಿಕಲ್ ರೆಪ್ ಆಗಿ ಕೆಲಸ ಮಾಡ್ತಾ ಇದ್ದ ಈ ವೆಂಕಟೇಶ್ ನಕಲಿ ಔಷಧಿಗಳ ಜಾಲದ ಸಂಪರ್ಕವನ್ನೇ ಬೆಳೆಸಿಕೊಂಡಿದ್ದ. ವಿಚಾರಣೆಯ ವೇಳೆ ಯಾರ್ಯಾರ ಹೆಸರುಗಳನ್ನ ಈತ ಬಹಿರಂಗಪಡಿಸ್ತಾನೆ, ಯಾವ ಆಸ್ಪತ್ರೆಗಳು, ಮೆಡಿಕಲ್ ಶಾಪ್ಗಳಿಗೆ ನಕಲಿ ಔಷಧಿಗಳು ಸರಬರಾಜಾಗಿದೆ, ಈ ಬಗ್ಗೆ ಹೇಗೆ ಉತ್ತರವನ್ನ ನೀಡ್ತಾನೆ ವೆಂಕಟೇಶ್ ಕಾದು ನೋಡಬೇಕಿದೆ. ಆರೋಪಿ ಹೇಳುವಂತ ಆಸ್ಪತ್ರೆ ಅಥವಾ ಮೆಡಿಕಲ್ ಹೆಸರುಗಳನ್ನ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾರೆ ಅಥವಾ ಈಗಾಗಲೇ ಅನುಮಾನ ವ್ಯಕ್ತವಾಗಿ ಪರಿಶೀಲನೆಯನ್ನ ಮಾಡಿದ್ದಾರಾ, ಇನ್ನಷ್ಟು ಮಾಹಿತಿಯನ್ನ ಆತನಿಂದ ಹೊರತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರಾ ಪೊಲೀಸರು, ಕಾದು ನೋಡಬೇಕಾಗತ್ತೆ. ಈ ಪ್ರಕರಣದಲ್ಲಿ ಕೇವಲ ವೆಂಕಟೇಶ್ ಮಾತ್ರ ಪ್ರಮುಖ ಆರೋಪಿನ ಅಥವಾ ಇದರ ಹಿಂದೆ ದೊಡ್ಡ ಜಾಲ ಇದೆಯಾ? ನಕಲಿ ಔಷಧಿಗಳನ್ನ ಆಸ್ಪತ್ರೆಗಳಿಗೆ ತಲುಪಿಸುವಂತ ಪ್ರಕ್ರಿಯೆಯಲ್ಲಿ ಆಸ್ಪತ್ರೆ ಸಿಬ್ಬಂದಿ ಅಥವಾ ಮೆಡಿಕಲ್ ಮಾಲೀಕರ ಪಾತ್ರ ಏನಾದರೂ ಇದೆಯಾ? ಇದು ಕೂಡ ಸದ್ಯಕ್ಕೆ ಚರ್ಚೆ ಆಗ್ತಾ ಇದೆ. ಆರೋಪಿ ಯಾವ ರೀತಿಯಾಗಿ ಹೇಳಿಕೆಯನ್ನ ನೀಡ್ತಾನೆ, ಆ ಒಂದು ಹೇಳಿಕೆಯನ್ನ ಆಧರಿಸಿ ಮುಂದಿನ ಹಂತದಲ್ಲಿ ವಿಚಾರಣೆಗೆ ಕರೀತಾರ, ಎಲ್ಲವೂ ಕಾದು ನೋಡಬೇಕಿದೆ.